ದೇವ್ರೆ, ಏನ್ ಮಾಡನಪ್ಪ? ನಾನು ಇಲ್ದಾವೆಲ್ಲ ತಂದಿಕ್ಕಿ. ಹಾ ದೇವ್ರೆ, ಆ ಹುಡುಗರ ಕೈ ಸಿಕ್ಕಿ ನನಗೆ ಬಿಡ್ತಾರೆ. ಒಂದು 2-3 ದಿನ ನಾನು ಈಶಕ್ಕೆ ಹೋಗಲ್ಲ. ಒಂದು ಕೆಲಸ ಮಾಡ್ತೀನಿ, ನಮ್ಮ ಮನೆಗೆ ಇರ್ತೀನಿ. ಈಶಕ್ಕೆ ಹೋದ್ರೆ ತಾನೆ ಎಲ್ಲೊಂದು ಸಿಕ್ಕಿರ್ತಾನೆ. ಅವ್ ಯಾತನ ಕಿತಾಪತಿ ಮಾಡೋದು, ಮಂತಾಗೆ ಇರ್ತೀನಿ. ನಮ್ಮ ಅಜ್ಜಿ ಇನ್ನೂ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲಪ್ಪ. ಲಕ್ಷ್ಮಕ್ಕಯ್ಯನ ಏನೇನ್ ಬೈತು, ಲಕ್ಷ್ಮಕ್ಕಯ್ಯ ನಮ್ಮ ಅಜ್ಜಿನ ಏನೇನ್ ಬೈತು. ಇಬ್ರು ಜಗಳಾಡಿರ, ನಾನು ಹೋಗ್ಬೇಕಿತ್ತು. ಪಾಪ ಕಿರಣ ಏನ್ ಮಾಡ್ತಾನೋ, ಹುಷಾರಾದ್ನೋ ಇಲ್ವೋ ಒಂದು ಗೊತ್ತಾಗ್ಲಿವೆ. ನಮ್ಮ ಅಜ್ಜಿ ಇನ್ನೂ ಯೋಟದ್ ಗೊತ್ತೈತಪ್ಪ. ಏನ್ ಮಾಡೋದು ನನ್ಗೊಂದು ಗೊತ್ತಾಗ್ತಿಲ್ಲ. ಯಪ್ಪ ದೇವ್ರಿ, ಸಖತ್ತು ಬೇಜಾರಾಗ್ತೈತಿ ನನ್ಗೆ. ಅಜ್ಜಿ ಬಾರಜ್ಜಿ ಇಲ್ಲಿ. ಅಜ್ಜಿ ಯಾಕಜ್ಜಿ ಹಂಗೆ ಸಿಟ್ಟಾಗಿದ್ಯಾ? ಏನಾತಜ್ಜಿ? ಲಕ್ಷ್ಮಕ್ಕೈ ನೀನು ಬೈತೆ? ಹ್ಞೂನ್ಲ ಪಾಪ, ಸಿಟ್ಟಾಗಿದ್ದೀನಿ. ಇಬ್ರು ಜಗಳಾಡ್ಕೊಂಡ್ವಿ. ಅಜ್ಜಿ ತಪ್ಪಾಯ್ತು ಕಣಜ್ಜಿ, ನನ್ನಿಂದ ಅಲ್ವೇ ನೀನು ಬೈಸ್ಕೊಂಡಿದ್ದು. ನಿನ್ಗೆ ನನ್ನಂತ ಮೊಮ್ಮಗ ಹುಟ್ಟಬಾರ್ದಿತ್ತು. ನೀನು ನನ್ನಿಂದ ಎಲ್ಲಾರ್ತಾಗೂ ಬೈಸ್ಕೊಂತೀಯ ಕಣಜ್ಜಿ. ತಪ್ಪಾಯ್ತು ಕಣಜ್ಜಿ, ಇನ್ಯಾವತ್ತೂ ನಾನು ಅವನ್ನ ಮಾತಾಡ್ಸಲ್ಲ. ಯಾಯ್ ತೆಗೆದು ಬಿಟ್ರೆ ಅಂದ್ರೆ ಹೆಂಗಿರ್ಬೇಕು ನಿನಗೆ? ಒಂದೀಟ್ ತಿಳ್ಕೊಂಬಲ್ಲ ಮಾಡಲ್ಲ, ಸುಮ್ಮನೆ ಬಂದು ಇಲ್ಲವೆಲ್ಲ ಹೇಳ್ತಿ ಇಲ್ಲಿ. ಏನಜ್ಜಿ ಏನಂದೆ? ನೀನು ಹೇಳಿದ ಅರ್ಥ ಆಗಿಲ್ಲ ಏನು? ಅಲ್ವಲ್ಲ ಅಪ್ಪಯ್ಯ, ನಿನಗೇನ ಭಯ ಭಕ್ತಿ ಐತಲ್ಲ, ಹೋಗಿ ಹೋಗಿ ಆ ಬೋರ್ಡ್ ಚಂದ್ರಪ್ಪನ ಮಾತು ಕೇಳ್ಕೊಂಡು ನನ್ನನ್ನು ಲಕ್ಷ್ಮಕ್ಕನ ಜಗಳಾಡಂಗ್ ಮಾಡ್ಬಿಟ್ಟಲ್ಲ. ಬೋರ್ಡ್ ಚಂದ್ರಪ್ಪ ಸುಳ್ಳು ಐತೆ? ನಾನು ಇಲ್ಲ ಹೂನು ಇಲ್ಲ, ನೀವಿಬ್ರು ಚೆನ್ನಾಗಿರೋದಕ್ಕೆ ಸುಮ್ಮನಾದ್ರೂ ಹಂಗಂತ ಹೇಳಿರೋದು. ನಿಂತಾಗೆ ಕಿರಣನ್ನು ಆಯ್ತೈತೆ ಮೂಗ್ನ ರಕ್ತ ಬರಂಗೆ ಅಂತ ನಿಂತಾಗೆ ಹೇಳೋನಿ. ಆಮೇಲೆ ಕಿರಣ ಬಂದಾಗ ನೀನು ಇತ್ಲಾಗ ಬಂದಿದ್ಯಾ, ಕಿರಣ್ ಅಂತಾಗೆ ಗುಂಡಜ್ಜಿ ಚಿಂಟುನ ದಬ್ಬ ದಬ್ಬ ದೊಣ್ಣೆ ತಕೊಂಡು ಒಯ್ದೈತೆ ಅಂತಂದು ಕಿರಣ್ ಅಂತ ಹೇಳೋನಿ. ಪಾಪ ಆ ಹುಡುಗನು ಅಲ್ಲಿ ಸಪ್ಪು ಕುಕ್ಕಣೈತಿ, ನೀನು ಇಲ್ಲಿ ಸಪ್ಪು ಕುಕ್ಕಣಿದ್ಯಾ. ನಾವಿಬ್ರು ಜಗಳಾಡ್ಕೊಂಡು ನಿಂತಿದ್ದೀವಿ. ಈಗ ಇಂಥ ಮಾಡಿ ನೀನು. ಎಲೆ ಎಲೆ ಬೋರ್ಡ್ ಚಂದ್ರಪ್ಪ, ಲೆಕ್ಕ ಹಾಕು. ನಾವಿಬ್ರು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬ್ಲಾರ್ದೆ ನಮ್ಮಿಬ್ರು ಮಧ್ಯೆನೆ ತಂದಿಕ್ಕಿದ್ಯಲ್ಲ. ನೀನು ಎಂತ ನಿರ್ಬೇಡ. ನಾನ್ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನಮ್ಮ ಅಜ್ಜಿ ಸುಮ್ಮನೆ ಬಿಟ್ಟಿರ್ಬೋದು, ಕಿರಣ ಸುಮ್ಮನೆ ಬಿಡ್ಬೋದು, ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ. ಸರಿಯಾಗಿ ಮಾಡ್ತೀನಿ. ಅಜ್ಜಿ ನೀನು ಸುಮ್ಮನೆ ಬಂದೆ, ಬೈಯದ್ ಬಿಟ್ಟು ಲಕ್ಷ್ಮಕ್ಕ ನೀನು ಸರಿಯಾಗಿ ಇಟ್ಕೊಂಡು ಬೈಬೇಕಿತ್ತು. ಸರಿಯಾಗಿ ಏಟ್ ಕೊಟ್ಟಿದ್ರೆ ಸರಿಯಾಗಿರೋದು ಅವನಿಗೆ. ಪಾಪ ನಾವಿಬ್ರು ಸೇರಿ ಸರಿಯಾಗಿ ಬೈದ್ ಬಂದಿದೀವಿ. ಇಲ್ಲಿ ನೋಡು, ಎಲ್ಲನ ಸಿಕ್ತಾಗ ಸರಿಯಾಗಿ ಬೈದ್ ಬಿಡ್ರಿ ಇಬ್ರು ಸೇರ್ಕೊಂಡು. ಅಜ್ಜಿ ಇನ್ನು ಆ ಚಂದ್ರಪ್ಪಂಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನಾನು ಒಳ್ಳೆಯವ್ರಿಗೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಏನನ್ನ ನನಗೆ ಅನ್ಯಾಯ ಮಾಡಿದಂದ್ರೆ, ಯಾರನ್ನ ಮೋಸ ಮಾಡಿದಂದ್ರೆ ನಾನು ತಡ್ಕಮಲ್ಲ. ಅದ್ರಾಗೂ ನಾನು ಕಿರಣ ಎಷ್ಟು ಚೆನ್ನಾಗಿದ್ದೀವಿ. ನಮ್ಮಿಬ್ರು ಮಧ್ಯೆ ಯಾರನ್ನ ಉಳಿ ಹಿಂದಿದೆ ಏನಲ್ಲ, ಕಲ್ ತಕೊಂಡು ಏನನ್ನ ಎಷ್ಟು ಬಂದ್ಬಿಡ್ತೀನಿ ಅಷ್ಟೇ. ಸುಮ್ಮನೆ ಬಿಡಲ್ಲ ಕಣಜ್ಜಿ ಬೋರ್ಡ್ ಚಂದ್ರಪ್ಪನ. ಓ ಆ ಅಪ್ಪನ ಯಾಕ ಜಾಸ್ತಿ ಆಗೈತೆ ಬತ್ತ. ಸರಿ ಅಜ್ಜಿ, ನಾನು ಹೋಗಿ ಕಿರಣನ ಮಾತಾಡ್ಸ್ಕೊಂಡ್ ಬರ್ತೀನಿ. ಸರಿ ಹೋಗಪ್ಪ, ಪಾಪ ಹುಡುಗ ಬೇಜಾರು ಮಾಡ್ಕೊಂಡು ಕೂಕೊಂಡಿರ್ತೈತೆ, ಹೋಗು. ಇವತ್ತೈತಿ ಚಂದ್ರಪ್ಪಂಗೆ ಈ ಕಂದಮ್ಗಳು ಏನು ಮಾಡಿದ್ವು ಅಂತಂದು ಏನೋ ಆಡ್ಸ್ಕೊಂಡಿದ್ಕೆ ಇಂಥ ಬದುಕೆ ಮಾಡೋದು ಅವನು. ನನ್ನಿಂದ ಅವರು ಜಗಳ ಆಡ್ತಾರೆ. ಸಾರಿ ಕಣ ಚಿಂಟು, ನನ್ನಿಂದ ನಿನಗೆ ಎಷ್ಟು ಕಷ್ಟ. ನಾನು ನಿನ್ನ ಫ್ರೆಂಡೇ ಆಗ್ಬಾರ್ದಿತ್ತು. ಕಿರಣ ಊಟ ಮಾಡ್ದೇನಾ? ನನಗೆ ಊಟನೂ ಬೇಡ, ಯಾಕೆ ಬೇಡ. ನನ್ಗೆ ಗುಂಬಕ್ಕೆ ಸೇರ್ತಿಲ್ಲ. ಗುಂಡಜ್ಜಿನ ಬೈದೆ, ಗುಂಡಜ್ಜಿ ಏನಂತು? ರೋಯ್ ಪಾಪ ಕಿರಣ ಎದ್ದಾಳ, ಇಲ್ಲಿ ನಿಮ್ಗೇನೋ ಒಂದು ವಿಷಯ ಹೇಳ್ಬೇಕು. ಹೇಳಮ್ಮ, ಏನ್ ಹೇಳು. ಗುಂಡಜ್ಜಿ ನಿನ್ನ ಬೈತೆ? ಏನು ಬೈಲಿಲ್ಲ, ಸುಮ್ಮನೆ ಇರು, ಯಾಕೆ ಬೇಜಾರು ಮಾಡ್ಕೊಂತೆ? ಬಿಡಮ್ಮ, ಇನ್ನೊಂದ್ಸಲಿ ಚಿಂಟು ಮಂತಕ್ಕೆ ಹೋಗಲ್ಲ. ನಾನು ಚಿಂಟು ಜೊತೆನೆ ಸೇರಲ್ಲ. ಪಾಪ ಅವ್ನು ನನ್ನಿಂದ ವಹಿಸ್ಕೊಂತಾನೆ. ಕಿರಣ ತಿಕ್ಲ ಮಾತಾಡ್ದಂಗೆ ಮಾತಾಡ್ಬೇಡ ನೀನು, ಸುಮ್ಮನೆ ನಂಗೆ ಸಿಟ್ಟು ಬರ್ಸ್ಬೇಡ ನೋಡು. ನೀವು ಮಾಡೋ ಇದಕ್ಕೆ ದೊಡ್ಡ ಕಿತ್ಲಾಡ್ಬೇಕು. ಯಾಕಮ್ಮ? ಇನ್ನು ಕಣಿ ಕೇಳ್ತಾನೆ ನೋಡು. ಎಂಥದ್ದು ನಡೆದಿಲ್ಲ, ಎಲ್ಲಿ ಗುಂಡಜ್ಜಿ ಚಿಂಟು ಒಯ್ದಿಲ್ಲ. ಹೂನೋ, ಆ ಚಂದ್ರಪ್ಪ ನಿಮಗೆ ಸುಳ್ಳು ಹೇಳಿರೋದು. ಚಿಂಟು ಒಯ್ದಿಲ್ಲ. ಚಿಂಟುದಾಗೆ ಲಕ್ಷ್ಮಕ್ಕಯ್ಯ ಕಿರಣನ ಮೂಗ್ನ ರಕ್ತ ಬರಂಗೆ ಒಯ್ದೈತೆ ಅಂತಂದ್ಬಿಟ್ಟು ಚಿಂಟುದಾಗ ಹೇಳೋನಿ. ನಿನಗೆ ಗುಂಡಜ್ಜಿ ಸರಿಯಾಗಿ ಹೋಯ್ತು ಚಿಂಟುನ ಅಂತಂದ್ಬಿಟ್ಟು ನಿಂತಾಗ ಹೇಳೋನಿ. ಹಿಂಗೆ ಮಾಡಿರೋ ತಂದಾಕಿರೋ ಚಂದ್ರಪ್ಪ ನಾವು ಹೋಗಿ ಸರಿಯಾಗಿ ಬೈದು ಬಂದಿದ್ದೀವಿ. ಎಲೆ ಚಂದ್ರಪ್ಪ, ನಾನು ಮಾತ್ರ ಸುಮ್ಮನೆ ಬಿಡಲ್ಲ ನಿನ್ನ. ನಾನು ಚಿಂಟು ಒಂದ್ ಕೈ ನೋಡ್ಕೊಂತೀವಿ. ಬರ್ತೀನಿ, ಚಿಂಟುನ ಕರ್ಕೊಂಡ್ ಬರ್ತೀನಿ. ಕಿರಣ ಹುಷಾರು. ಅಮ್ಮ ನೀನೇನು ಯೋಚನೆ ಮಾಡ್ಬೇಡ, ನಾನು ಚಿಂಟು ಒಂದ್ ಕೈ ನೋಡ್ಕೊಂತೀವಿ. ಆ ಚಂದ್ರಪ್ಪ ಇನ್ನೊಬ್ರು ಜೀವನದಾಗ ಉಳಿ ಇನ್ಬಾರ್ದು, ಹಂಗ್ ಮಾಡ್ತೀವಿ ನೋಡು. ಸರಿ ಆಯ್ತು, ಹುಷಾರು. ಸರಿ. ಎಲೆ ಚಂದ್ರಪ್ಪ, ಒಂದಿಟ್ಟು ಮೈಗೆ ಹಳ್ಳೆಣ್ಣೆ ಸಾರ್ಕ,
ಬರ್ತೀವಿ ಇನ್ನೊಂದ್ಸಲಿ ನಾ ಹಿಂಗ್ ಫಿಟ್ಟಿಂಗ್ ಇರ್ಬಾರ್ದು ಸುಮ್ನೆ. ನಾನು ಚಿಂಟು ಎಷ್ಟು ನಾವು ಅನ್ಭವಿಸಿದೀವಿ ಅಂತ ನಮಗೆ ಮಾತ್ರ ಗೊತ್ತು. ಇವತ್ತು ನೀನು ಬಿಡಲ್ಲ, ಏನೇ ಆದ್ರೂ ಬಿಡಲ್ಲ ನೋಡು ನಿನ್ನ. ಏನ್ ಮಾಡೋದು ನಮ್ಗೆ ಗೊತ್ತಾಗ್ತಿಲ್ವಲ್ಲ, ಹೆಂಗೆ ಸೇಟ್ ತೀರಿಸ್ಕೊಂಬದು. ಇನ್ನೊಂದ್ಸಲಿ ಯಾರ ವಿಷಯಕ್ಕೂ ತಲೆ ಹಾಕ್ಬಾರ್ದು, ಹಂಗ್ ಮಾಡ್ಬೇಕು. ಅಯ್ಯೋ ಪಾಪ ಚಿಂಟು ಎಷ್ಟು ಸಿಟ್ಟದವನಿ. ಚಿಂಟು ಚಿಂಟು ಕಿರಣ, ಸಾರಿ ಕಣ ಕಿರಣ, ಇನ್ನೊಂದ್ ಸ್ವಲ್ಪ ಹೊತ್ತು ನನ್ನ ಕಾಲಿದ್ರೆ ಇದೆಲ್ಲ ನಡೀತಲೇ ಇರಲಿಲ್ಲ. ಆ ಚಂದ್ರಪ್ಪ ನೋಡ ಹೆಂಗ್ ಮಾಡ್ಯಾನಿ. ಹೂನ ನನ್ಗಂತೂ ಸಖತ್ತು ಬೇಜಾರಾಗಿತ್ತು, ನಂಗೆ ಊಟ ಮಾಡಕ್ಕೆ ಸೇರ್ತಿಲ್ಲ ಗೊತ್ತೇ. ಹೂನ ಚಿಂಟು ನೋಡ, ಬೋರ್ ಚಂದ್ರಪ್ಪನ ಮಾತು ನಾವು ಸುಮ್ಮನೆ ಬಿಡಬಾರ್ದು. ಏನಾದ್ರೂ ಮಾಡಿ ನಾವಿಬ್ರು ಸೇರ್ಕೊಂಡು ಸರಿಯಾಗಿ ಪಾಠ ಕಲಿಸ್ಬೇಕು. ಇನ್ನೊಂದ್ಸಲಿ ಚಿಂಟು ಕಿರಣ ಅಂತ ಹೆಸರು ಹೇಳ್ತಿದಂಗೆ ಗಡ 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 ನಡುಗ್ಬೇಕು. ನಮ್ಮ ವಿಷಯಕ್ಕೆ ತಲೆ ಹಾಕ್ಬಾರ್ದು. ಆ ಬೋಡ್ ಬಕ್ಕಣ್ಣನ ಆಯ್ತು ಕಣ್ಣ. ಏನ್ ಗೊತ್ತಾ, ಹಿಂಗೆ ಮಾಡೋಣ. ಏನು ಹೆಂಗೆ ನನ್ನ ಐಡಿಯಾ? ಹೂನ ಹಂಗೆ ಮಾಡೋಣ. ಸರಿಯಾಗಿ ವಧೆ ಕೊಡ್ಬೇಕು, ಮತ್ತೀಗ ಜೀವನದಾಗ ನೆನಪಿಸ್ಕೋಬೇಕು. ಹಂಗೆ ಮಾಡೋಣ. ನಮ್ಮಿಬ್ರು ಮಧ್ಯಾಹ್ನ ತಂದು ಫಿಟ್ಟಿಂಗ್ ಇಡ್ತಾನಲ್ಲ, ನಾನು ನಮ್ಮ ಅಜ್ಜಿನ ಲಕ್ಷ್ಮಕ್ಕ ಜಗಳಾಡಂಗ್ ಮಾಡೇನಿ. ನನ್ಗೆ ಎಷ್ಟು ಬೇಜಾರಾದ್ ಗೊತ್ತೇ. ಹೆಂಗ್ ಹೇಳಿದ್ದು, ಪಾಪ ಲಕ್ಷ್ಮಕ್ಕಯ್ಯನ ಮಗಂಗೆ ಲಕ್ಷ್ಮಕ್ಕಯ್ಯ ಮೂಗ್ನಾಗ ರಕ್ತ ಬರಂಗ್ ಹೋಯ್ತೈತೆ, ಪಾಪ ಹುಡುಗ ಚಿಂಟು ಜೊತೆಗೆ ಹೋಗಲ್ಲ ಅಂದ್ರೂ ಕೇಳ್ತಿಲ್ಲ, ಹಂಗ್ ಹೋಯ್ತೈತೆ ಅಂತಾನೆ ಹೇಳೋದು. ಓ ಅಪ್ಪಯ್ಯ, ನನಗೂ ಅಷ್ಟೇ ಗುಂಡಜ್ಜಿ. ಚಿಂಟುಗೆ ದೊಣ್ಣೆ ತಕೊಂಡ್ ದಬ್ಬ ಕುಂಡಿ ಹೋಯ್ತೈತಿ. ಇನ್ನೊಂದ್ಸಲಿ ಹೋಗ್ತೀಯ ಲಕ್ಷ್ಮಕ್ಕನ ಮಗನ ಜೊತೆ ಹೋಗ್ತೀಯ? ಸರಿ ಇಲ್ಲ, ಹಂಗೆ ಹಿಂಗೆ ಅಂತಂದು ಅಂತಿತ್ತು. ನಿನ್ನಿಂದ ಅವನ್ ಯಾಕೆ ಹೋಯ್ತೀಯ ಹಂಗೆ ಹಿಂಗೆ ಅಂತ ಹೇಳ್ತು ಕಣೆ. ಸರಿ ಆಯ್ತು ನಡಿ, ಹೋಗಿ ಒಂದ್ ಪಾಠ ಕಲ್ಸೋಣ. ಎಲ್ಲ ನೋಡ್ದೇನ? ನಾನು ಬರ್ಬೇಕಾದ್ರೆ ಸುತ್ತ ಕಣ್ಣಾಡಿಸ್ಕೊಂಡು ಬಂದಿದ್ದೀನಿ, ಎಲ್ಲೂ ಕಾಣಿಸ್ತಿಲ್ಲ. ಮನೆಗೆ ಬಚ್ಚಿಕೊಂಡಿರ್ತಾನೆ. ನಮ್ಮ ಅಮ್ಮ ಏನು ನಿಮ್ಮ ಅಜ್ಜಿ ಹೋಗಿ ಬೈದು ಬಂದಿತ್ತಲ್ಲ, ಅದಕ್ಕೆ. ಮನೆಗಲ್ಲ, ಪಾತಾಳದಾಗ ಬಚ್ಚಿಕೊಂಡಿದ್ರು ಈ ಚಿಂಟು ಬಿಡಲ್ಲ. ಸರಿ ನಡಿ ಹೋಗೋಣ.